ಒಂದೇ ನಿಮಿಷ. ನೀವು ಯಾಕೆ ಹೈದರಾಬಾದ್ ಬಗ್ಗೆ ಕಾಮೆಂಟ್ ಮಾಡಬೇಕು ಅನ್ನೋದು, ನೀವು ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಡೆಪ್ಟಿ CM ಆಗಿದ್ದೀರಾ. ಯಾಕೆ ನಾವು ಹೇಳೋದು ಪವರ್ಫುಲ್ ಬಂತ? ಅವ್ರು ಆಲ್ರೆಡಿ ಫುಲ್ ಆಗೋಗಿದೆ, ಅವರು ಫುಲ್ ಆಗಿದೆ. ಸ್ವಲ್ಪ ಉಕ್ಕಬೇಕಷ್ಟೇ. ಉಕ್ಕಿದ್ರೆ ಹಾಲು ಉಕ್ಕಿದ್ರೆ ಆಚೆ ಬರ್ತೈತೆ, ಅದು ಬರ್ತಾನೆ ಇಲ್ಲ ಆಚೆ. ಅಲ್ಲೇ ನಿಂತು ಹೋಗೈತೆ, ಅದಕ್ಕೆ ಅಲ್ಲೇ ನಿಂತಿದ್ದಾರೆ ಅವರಷ್ಟೇ. ಅದಕ್ಕೆ ನಾನಲ್ಲ ನೋಡಿ. ಇವತ್ತು ಬಂದಿದೆ ಬೆಂಗಳೂರು ವರ್ಸಸ್ ಹೈದರಾಬಾದ್ ಅಂತ ಬಂದಿದೆ, ಪತ್ರಿಕೆ ಟೈಮ್ಸ್ ಅಲ್ಲಿ ಬಂದಿದೆ. ಬೆಂಗಳೂರು ವರ್ಸಸ್ ಹೈದರಾಬಾದ್, ಹೂ ವಿನ್ಸ್ ದ ಬ್ಯಾಟಲ್ ಆಫ್ ದ ಬೂಮ್ ಟೌನ್. ಇಷ್ಟು ದೊಡ್ಡದ ಬಂದಿದೆ, ಹೆಡ್ಲೈನ್ ಬಂದಿದೆ. ಡೆಕ್ಕನ್ ಹೆರಾಲ್ಡ್ ಬಂದಿದೆ, ಎಲ್ಲ ಪತ್ರಿಕೆಯನ್ನು ಬಂದಿದೆ. ಅದರಲ್ಲಿ ಬಹಳಷ್ಟು ಬರೆದಿದ್ದಾರೆ. ಹೈದರಾಬಾದ್ ಸಿ ಓನ್ಲಿ ಆಫ್ ದಿ ಡಿಮ್ಯಾಂಡ್, ಬೆಂಗಳೂರು ಆಸ್ ಫಾರ್ ದ ಟಾಪ್ IT ರೋಲ್, ಈ ಥರದ್ದೆಲ್ಲ ಬಂದಿದೆ. ಏನು ಪ್ಲಸ್ಸು ಮೈನಸ್ ಎಲ್ಲ ಬಂದಿದೆ. ನೀವು ನಾನು ಕಾಮೆಂಟ್ ಮಾಡಲ್ಲ ಅಂತ ಹೇಳಿದ್ರೆ, ಒಂದೇ ನಿಮಿಷ ನೀವೆಲ್ಲೋ ಅವ್ರ ಪರವಾಗಿದ್ದೀರಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೈದರಾಬಾದ್ ಪರ ಇದ್ದೀರಾ, ನಿಮ್ಮ ಫ್ರೆಂಡು INDA ರೇವಂತ್ ರೆಡ್ಡಿ, ಈ ಥರದ್ದೆಲ್ಲ ಹೋಗ್ತೈತೆ ನೋಡಿ. ಫಸ್ಟ್ ನಾವು ಕರ್ನಾಟಕ, ಆಮೇಲೆ ಏನೇ ಫ್ರೆಂಡ್ಶಿಪ್ ಇದ್ರು ಆಮೇಲೆ. ಸೊ ಬೆಂಗಳೂರಿನ ಮರ್ಯಾದೆ ಪ್ರಶ್ನೆ ಇದು, ನೀವು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಂದು. ಇದು ಇಂಪಾರ್ಟೆಂಟು. ಅದಕ್ಕೆ ನೀವು ಬೆಂಗಳೂರನ್ನ ಓನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಜನಕ್ಕೆ ಏನು ಹೋಗ್ತದೆ ಮೆಸೇಜು? ಹೈದರಾಬಾದ್ ಜನಕ್ಕೆ, ಬೆಂಗಳೂರು ಜನಕ್ಕೆ ಏನು ಮೆಸೇಜ್ ಹೋಗ್ತದೆ? ಈಗ ಅಶ್ವಥ್ ನಾರಾಯಣ್ ಅವರು ಹೇಳಿದ್ರು, ನಮ್ಮ ಸಿಟಿನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನೀವು ಪ್ರೈಮ್ ಮಿನಿಸ್ಟರ್ನೆಲ್ಲ ಕೋಟ್ ಮಾಡಿದ್ರೆ, ಎಲ್ಲ ಪ್ರೈಮ್ ಮಿನಿಸ್ಟ್ರು ಎಲ್ಲರೂ ಕೂಡ. ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಓಕೆ ಅಂದಮೇಲೆ DK ಶಿವಕುಮಾರ್ ಯಾಕೆ ಅಂತ ಪ್ರಶ್ನೆ ಬರಬೇಕು? ವೈ? ಪವರ್ಫುಲ್ ಸಿಟಿ ಆಗಲಿಲ್ಲ, ಪವರ್ಫುಲ್ ಪರ್ಸನ್ ಇತ್ತು ಇರ್ಬೋದು. ಅಶ್ವತ್ ಕ್ಲಿಯರ್ ಆಗಿ ಹೇಳಿದ್ರು, ಈ ಬೆಂಗಳೂರಿನ ನಾವ್ಯಾರು ಉಪಾಧ್ಯಕ್ಷರೇ, ನಾವ್ಯಾರನ್ನು ಬಿಲ್ಡ್ ಮಾಡಿದ್ದಲ್ಲ ಇದು. ನಾವ್ಯಾರನ್ನು ನ್ಯಾಚುರಲ್ ಆಗಿರೋ ಸಿಟಿ ಇದು. ಸರ್ಕಾರದ ಹಣ, ಅನುದಾನಗಳು 65% ನಾವು ಕೊಡ್ತೀವಿ ಟ್ಯಾಕ್ಸು. ಅದು ನಮ್ಮ ತೆರಿಗೆ, ನಮ್ಮ ಹಕ್ಕು. ಇಲ್ಲೇನು ಇಲ್ಲ, ಹಕ್ಕೂ ಇಲ್ಲ, ಪಕ್ಕನೂ ಇಲ್ಲ, ಏನೂ ಇಲ್ಲ. ಅದು ಬೇರೆ ಪ್ರಶ್ನೆ, ಅದು ಡಿಬೇಟ್ ಮಾಡೋಣ. ಆದರೆ ಇಲ್ಲಿ ಬೆಂಗಳೂರು ನ್ಯಾಚುರಲ್ ಆಗಿ ಬಂದಿದೆ. ಇಲ್ಲಿರುವಂತ ವಾತಾವರಣ, ಇಲ್ಲಿರುವಂತ ಫೆಸಿಲಿಟಿ ಇಲ್ಲಲ್ಲ. ಅದರಿಂದ ನೀವು ಓನ್ ಮಾಡ್ಕೊಂಡಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಟು ದ ಪೀಪಲ್ ಆಫ್ ಬೆಂಗಳೂರು.